ವಿನೋದ್ ನಮಸ್ಕಾರ, ಶೇರ್ ಮಾಡೋರಿಗೆ ನಮಸ್ಕಾರ. ನಾನು ನಿಮ್ಮ ಉಂಡಾಡಿ ಗುಂಡ. ನಾನಂತೂ ಫುಲ್ ಆರಾಮಾಗಿದ್ದೀನಿ, ನೀವು ಕೂಡ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಶುರು ಮಾಡೋಣ. ನಾನು ಈ ವೆದರ್ ನೋಡ್ತಾ ಇದ್ದರೆ ಚಿಕ್ಕಮಂಗ್ಳೂರು ಬಂದಿದ್ದೀನೋ ಅಥವಾ ಚಿತ್ರದುರ್ಗದಲ್ಲಿದ್ದೀನೋ ನನಗೆ ಕನ್ಫ್ಯೂಸ್ ಆಗ್ತೈತೆ. ಯಾಕಂದರೆ ವೆದರ್ ಅಂತೂ ಸೈಕ್ ಆಗೈತೆ. ದುರ್ಗ ಅಂದಿದ ತಕ್ಷಣ ನೆನಪಾಗದೆ ಸಿಡಿಲಿಗೊಂಚದ ಕೋಟೆ, ಅದನ್ನ ಆಳಿದ ಮದಕರಿ ನಾಯಕ ಒನಕೆ ಓಬವ್ವ. ಇಷ್ಟೇ ಅಲ್ಲ, ದುರ್ಗಕ್ಕೆ ನಾನು ಆಲ್ಮೋಸ್ಟ್ ಅಲ್ಲಿ 2 ಸತಿ ಬಂದೋಗಿದ್ದೀನಿ. ಹೀಗಲ್ಲ, ಸ್ಕೂಲ್ ಟೈಮಲ್ಲಿ. ಒಟ್ಟಿನಲ್ಲಿ ಮಣ್ಣು ಕಾಲಿಟ್ಟಿದ್ದೀನಿ ಅಂದರೆ ಏನೋ ಒಂಥರ ಖುಷಿ. ಹಂಗೆ ದುರ್ಗ ನೆನಪಾಗೋದು. ಇನ್ನು ನಮ್ಮ ವಿಷ್ಣುವರ್ಧನ್ ಫಿಲಮ್, ನಮ್ಮ ಬಾಸ್ ವಿಷ್ಣುವರ್ಧನ್ ಫಿಲಮ್ ರಾಮಾಚಾರಿಲಿ, ಈಗ ಅಂತ ಅಂದರೆ ಯಶೋರ್ ಫಿಲಮಲ್ಲಿ ಹಂಗೆ ನೆನಪುಗಳು ಆಗ್ತಾ ಇರುತ್ತೆ. ಅವಾಗ ಬರ್ತಾ ಇರ್ತೀನಿ, ಹಂಗೆ ಈ ರೂಟಲ್ಲಿ ಹೋಗ್ತಾ ಇರ್ತೀನಿ. ಬಟ್ ಇವತ್ತು ಹೋಟ್ಲು ರಿವ್ಯೂ ಮಾಡೋಕ್ಕೆ ಬಂದಿದ್ದೀನಿ. ಈ ಹೋಟ್ಲಿಗಿಲ್ಲ ಅಂದ್ರೂ 1954 ಈ ಹೋಟ್ಲನ್ನ ಶುರು ಮಾಡಿದಂತೆ ಆಲ್ಮೋಸ್ಟ್ ಅಲ್ಲಿ 70 ವರ್ಷ ಇತಿಹಾಸ ಇದೆ. ಇದು ಬಂದು ಪ್ಯೂರ್ ವೆಜ್ ಹೋಟ್ಲು. ಇಲ್ಲಿ ಇಡ್ಲಿ, ದೋಸೆ ಹಾಗೂ ಜಾಮೂನು, ಇನ್ನೊಂದಷ್ಟು ಐಟಮ್ಗಳು ಸಿಗುತ್ತಂತೆ. ಓನರ್ನ ಮಾತಾಡಿಸಿ ನಾನು ಕೂಡ ತಿಳ್ಕೊಂಡು ನಿಮಗೆ ಕೂಡ ತಿಳಿಸ್ಕೊಡ್ತೀನಿ. ಅಲ್ಲಿ ನೋಡಿ, ಅಲ್ಲಿ ಯಾರೋ ಒಬ್ರು ಹೇಳ್ತಿದ್ದಾರೆ ಖಾಲಿ ದೋಸೆ ಕೂಡ ಫೇಮಸ್ಸು ಅಂತ. ಹಂಗೆ ಓನರ್ ಹತ್ರನೂ ಮಾತಾಡಿಸ್ತೀನಿ, ಇಲ್ಲೇನೇನು ಸಿಗುತ್ತೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ ಒಳಗೋಣ. ಉಂಡಾಡಿ ಗುಂಡ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ, ನಿಮಗೂ ನಮಸ್ಕಾರ. ತಮ್ಮ ಹೆಸರು? ಮಂಜುನಾಥ್ ಭಟ್ ಅಂತ ಸರ್. ಹಂಗೆ ಹೋಟ್ಲ್ ಹೆಸರು ಕೂಡ ಹೇಳ್ಬಿಡಿ. ಶ್ರೀ ಲಕ್ಷ್ಮೀ ಭವನ್ ಟಿಫನ್ ರೂಮ್, ಚಿಕ್ಕಪೇಟೆ, ಚಿತ್ರದುರ್ಗ. ಯಾವಾಗ ಶುರು ಮಾಡಿದ್ದು? ಶುರು ಮಾಡಿ ಒಟ್ಟು 70 ವರ್ಷ, 70 ಇಯರ್ಸ್ ಆಯಿತು. 70 years. ಈ ಬಿಲ್ಡಿಂಗಿಗೆ ಬಂದು 20 ವರ್ಷ ಆಯಿತು. ಇಸ್ವಿ 1954ರಲ್ಲಿ ಇವರ ತಂದೆಯವರು ಓಪನ್ ಮಾಡಿರೋದು, ಎಚ್ ಪಿ ರಮೇಶ್ ಅಂತ. ಇವಾಗ ಇಲ್ಲಿಗೆ 70 ವರ್ಷ ಆಗಿದೆ. 70 ವರ್ಷ ಆಗಿದೆ. ನಿಮ್ಮಲ್ಲಿ ಏನೇನು ಸಿಗುತ್ತೆ ಸರ್? ನಮ್ಮಲ್ಲಿ ಇಡ್ಲಿ, ವಡೆ, ದೋಸೆ, ಕೇಸರಿ ಬಾತು, ಉಪ್ಪಿಟ್ಟು, ಜಾಮೂನು ಇಟ್ರೆ ಮತ್ತೆ ನಾವೇನು ಮಾಡೋದಿಲ್ಲ, ಇಷ್ಟೇ ಐಟಮ್ ಇರೋದು. ದೋಸೆಲಿ ವೆರೈಟಿಗಳು ಇದೆಯಾ? ಇಲ್ಲ, ವೆರೈಟಿ ಇಲ್ಲ. ಮಸಾಲೆ ದೋಸೆ, ಖಾಲಿ ದೋಸೆ, ಮತ್ತೆ ಪ್ಲೈನ್ ದೋಸೆ ಅಷ್ಟೇ. ಇದರಲ್ಲಿ ಯಾವುದು ನಾನು ಟ್ರೈ ಮಾಡಬೇಕು ಅಂದ್ರೆ ಯಾವ್ದು ಟ್ರೈ ಮಾಡ್ಬೋದು? ನಿಮ್ಮಲ್ಲಿ ತುಂಬಾ ಜನ ಇಷ್ಟಪಟ್ಟು ತಿನ್ನೋದು ಯಾವ್ದು ಇದರಲ್ಲಿ? ಅದು ಜನರ ತೀರ್ಮಾನ, ನಾವು ಹೇಳಕ್ ಬಂದು ಮಾಡೋ ಐಟಮ್ ಅಲ್ಲಿ ಒಳ್ಳೆ ಐಟಮ್ ಆಗಿ ಚೆನ್ನಾಗಿ ಮಾಡ್ತಾ ಇದೀವಿ ಅಷ್ಟೇ. ಟೈಮಿಂಗ್ಸ್ ಏನು ಸರ್? ಬೆಳಗ್ಗೆ 7ರಿಂದ ರಾತ್ರಿ 8 ಗಂಟೆ. 7ರಿಂದ ಬೆಳಗ್ಗೆ 7ರಿಂದ ರಾತ್ರಿ 8 ಗಂಟೆವರೆಗೂ. 8 ಅಂತ ಹೇಳಕ್ ಬರಲ್ಲ, ಐಟಮ್ ಮುಗಿದ್ರೆ ಬೇಗ ಕ್ಲೋಸ್ ಆಗೋ ಚಾನ್ಸಸ್ ಇರುತ್ತೆ. 7:30, 7:30 ತನಕ ಅಂತೂ ಇರುತ್ತೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಆಯ್ತು, ಹೋಗ್ಬನ್ನಿ. ಆಯ್ತು, ನಮಸ್ಕಾರ. ಕಣ್ಮುಂದೆ ಖಾಲಿ ದೋಸೆ, ಇಡ್ಲಿ, ವಡೆ ಎಲ್ಲ ಕೊಟ್ಟಿದ್ದಾರೆ. ನಿಮ್ಗೆ ಆಲ್ಮೋಸ್ಟ್ ಅಲ್ಲಿ ಓನರ್ನು ಮಾತಾಡ್ಸಾಯಿತು, ಕಿಚನ್ ಶಾರ್ಟ್ಸು ತೋರಿಸಾಯಿತು. ಇನ್ನೇನು ತಿಂತಾ ಇರೋದು ಅಷ್ಟೇ. ಹಂಗೆ ಇನ್ನೊಂದು ವಿಶೇಷ ಏನು ಅಂತಂದರೆ, ಈ ಖಾಲಿ ದೋಸೆಗೆ ತುಪ್ಪ ಕೊಡ್ತಾರೆ. ನೀಟಾಗಿ ಅದ್ರ ಮೇಲೆ ಹಾಕ್ಕೊಬಿಟ್ಟಿದ್ದೀನಿ, ಆಗಲೇ ಹಾಕ್ಕೊಂಡಾಯ್ತು. ಹಾಕ್ಕೊಂಡು ತಿಂತಾ ಇರಬೇಕಷ್ಟೇ. ಹಂಗೆ ಇಡ್ಲಿ, ನಮ್ಮ ಬೆಂಗಳೂರು ಕಡೆನೂ ಇದೇ ಥರ ಇಡ್ಲಿ ಸಿಗುತ್ತೆ. ಟೇಸ್ಟ್ ಮಾಡೋದೊಂದು ಬಾಕಿ ಅಷ್ಟೇ ಈಗ. ಏನೇ ಇದ್ರೂ ಕೈಯಲ್ಲಿ ತಿಂದ್ರೇ ಮಜಾ. ಬಟ್ ಆದರೂ ಇಡ್ಲಿನ ತಿನ್ನಿ ನೋಡಿ. ಅಯ್ಯಬ್ಬ, ಚೆನ್ನಾಗಿದೆ. ನಾರ್ಮಲ್ ಚೆನ್ನಾಗಿದೆ. ಸಾಂಬಾರು ತರಿಸಿ ತುಂಬ ಹೊತ್ತಾಗಿದೆ. ಸೊ ಆ ಬಿಸಿ ಇದ್ದಿದ್ರೆ ಇನ್ನೂ ಸೈಕಾಗಿರೋದು. ಸಾಂಬಾರು ತುಂಬಾ ಚೆನ್ನಾಗಿದೆ. ಇಡ್ಲಿ ನಾರ್ಮಲ್, ಇದು ನೋಡಿ, ಇದು ನಾರ್ಮಲ್ ಇದೆ. ಅಂದರೆ ಸಾಫ್ಟ್ ಅಲ್ಲ, ತರಿಯಾಗಿ ಸಿಗುತ್ತೆ ನಿಮಗೆ. ಸೊ ಬೆಂಗಳೂರು ಕಡೆ ಈ ಥರ ತಿಂದಿರ್ತೀರ, ತರಿ ಸಿಗುತ್ತಲ್ಲ. ಕೆಲವೊಂದು ಸಾಫ್ಟ್ ಆಗಿರುತ್ತೆ, ಕೆಲವೊಂದು ಇರೋದಲ್ಲ. ಇದು ತರಿಯಾಗಿದೆ. ಇನ್ನು ವಡೆ, ಅದೇ ಎಲ್ಲ ತರಿಸಿ 5-10 ನಿಮಿಷ ಆಗ್ಬಿಡೈತೆ ಶೂಟ್ಕಂತ ತರಿಸ್ಬಿಟ್ಟು. ಯೂಶ್ವಲಿ ನಾನು ಚಟ್ನಿ ಎರಡೂ ಟ್ರೈ ಮಾಡೋಣ. ಇದು ಸಾಂಬಾರಲ್ಲಿ ಟ್ರೈ ಮಾಡ್ತೀನಿ. ತುಂಬ ಆಯಿಲಿ. ವಡೆ ಅಂದ್ರೇ ಆಯಿಲು, ಇದು ಸ್ವಲ್ಪ ಜಾಸ್ತಿಯೇ ಆಯಿಲು. ಟೇಸ್ಟ್ ಓಕೆ, ಕ್ರಿಸ್ಪಿಯಾಗಿದೆ, ಒಳಗಡೆ ಸಾಫ್ಟಾಗಿದೆ, ತಿನ್ನೋಕೆ ಒಂಥರ ಚೆನ್ನಾಗಿದೆ. ಓಕೆ, ಅನ್ನಲ್ಲ, ಚೆನ್ನಾಗಿದೆ. ಸಾಕಿದ್ರ ಕತೆ. ನಂಗೆ ತುಂಬ ಜನ ಹೇಳಿದ್ದು ದೋಸೆ ಟ್ರೈ ಮಾಡಿ ಅಂತ. ದೋಸೆನ ಟ್ರೈ ಮಾಡ್ಬಿಡ್ತೀನಿ ಈಗ ನೋಡಿ. ಆಗಲೇ ಹಾಕಿ ತುಪ್ಪ. ಮತ್ತು ಇದು ಅಷ್ಟೇ ಆರೋಗ್ಬಿಟ್ಟಿದೆ. ಏನೇ ಇದ್ರೂ ಬಿಸಿಯಾಗಿ ತಿಂದ್ರೇ ಮಜಾ. ಇದು ಸ್ವಲ್ಪ ಆರೋಗ್ಬಿಟ್ಟಿದೆ. ತಪ್ಪು ಅವ್ರದ್ದಲ್ಲ, ನನ್ನ ತಪ್ಪು. ತುಪ್ಪ ಬೇರೆ ಕೊಟ್ಟಿರ್ತಾರಲ್ಲ, ತುಂಬ ಇಂಗ್ಲೀಷಲ್ಲಿ ಹೇಳ್ತಾರಲ್ಲ,
ಪ್ಲಫಿನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಂಗ್ಲೀಷ್ ಅಷ್ಟೊಂದು ಕಷ್ಟಪಟ್ಟು ಇಡ್ತಾ ಇದ್ದೀನಿ. ತುಂಬಾ ಸಾಫ್ಟಾಗಿದೆ. ಸಾಂಬಾರಿನ ಚಟ್ನಿ ಮಸ್ತಿದೆ. ಇನ್ನು ಪಲ್ಯ ಆ ತುಪ್ಪ ಹಾಕ್ಕೊಂಡಿರ್ತೀವಲ್ಲ, ಆ ಚಟ್ನಿ ಜೊತೆ ತಿಂತಾಯಿದ್ರೆ ಆ ತುಪ್ಪದ ಫ್ಲೇವರು, ಚಟ್ನಿದು ಸ್ವಲ್ಪ ಸ್ಪೈಸಿ ಅದೆಲ್ಲ ಮಿಕ್ಸ್ ಆಗಿ ಟೇಸ್ಟ್ ಒಂಥರ ಡಿಫ್ರೆಂಟ್ ಅನಿಸುತ್ತೆ. ಇನ್ನು ಪಲ್ಯ ಚೆನ್ನಾಗಿದೆ, ತುಂಬ ಸಕ್ಕತ್ತಾಗಿದೆ ಅನ್ನಲ್ಲ, ನಿಜ ಹೇಳ್ಬೇಕಂದ್ರೆ ಚೆನ್ನಾಗಿದೆ. ಕೆಲವರು ಹೇಳ್ತಾರೆ ಬಂದಿದ ತಕ್ಷಣ, ಅಯ್ಯೋ ನಮ್ಮ ಏರಿಯಾ ಪಕ್ಕನೇ ಈ ಥರ ಸಿಗುತ್ತೆ, ಆ ಥರ ಸಿಗುತ್ತೆ, ಈ ಥರ ಸಿಗುತ್ತೆ, ಚಿತ್ರದುರ್ಗಕ್ಕೋಸ್ಕರ ಬಂದು ಯಾಕೆ ಎಷ್ಟೊಂದು ತಿನ್ನಬೇಕು ಅಂತ. ಇಲ್ಲಿ ಇದಕ್ಕೆ ಇದೇ ರಾಜ ಅನ್ನೋ ಥರ. ನಿಮ್ಮ ಏರಿಯಾದಲ್ಲಿ ಸಿಗ್ಬೋದು, ಇದಕ್ಕಿಂತ ಸಕ್ಕತ್ತಾಗೆ ಸಿಗ್ಬೋದು. ಬಟ್ ತುಂಬ ಜನ ಕಮೆಂಟಲ್ಲಿ ಆಗ್ತಿರಲ್ಲ, ಅಯ್ಯೋ ಹಂಗಿರುತ್ತೆ ಹಿಂಗಿರುತ್ತೆ, ನಮ್ಮ ಏರಿಯಾದಲ್ಲಿ ಹಂಗಿರುತ್ತೆ ಹಿಂಗಿರುತ್ತೆ ಅಂತ. ಚಿತ್ರದುರ್ಗದಲ್ಲಿ 70 ವರ್ಷದಿಂದ ಈ ಹೋಟ್ಲನ್ನ ನಡೆಸ್ಕೊ ಬರ್ತಿದ್ದಾರೆ ಅಂದರೆ ಆಟ ಅಲ್ಲ. ಬಟ್ ಚೆನ್ನಾಗಿದೆ, ಸಿಂಪಲಾಗಿ. ಇಲ್ಲಿ ಬಂದರೆ ನೆಕ್ಸ್ಟ್ ಟೈಮ್ ಏನೋ ಚಿತ್ರದುರ್ಗಕ್ಕೆ ಕೋಟೆ ನೋಡೋಕ್ಕೆ ಬಂದಾಗ ಇಲ್ಲಿ ಬನ್ನಿ, ಟಿಫನ್ನ ಟ್ರೈ ಮಾಡಿ, ನಿಮಗೂ ಇಷ್ಟ ಆಗೋದಂತ ಗ್ಯಾರಂಟಿ. ತುಂಬ ಎಕ್ಸ್ಪೆಕ್ಟೇಷನಲ್ಲೇ ಇಟ್ಕೊಂಬರೋಕೆ ಹೋಗಬೇಡಿ, ಸಿಂಪಲಾಗಿದೆ ಟಿಫನ್ನು, ಹೊಟ್ಟೆ ತುಂಬುತ್ತೆ, ಕಡಿಮೆನೇ ರೇಟ್. ನಾನು ಮರ್ತೋಗ್ಬಿಟ್ಟೆ, ಆಗಲೇ ತೋರಿಸಿದೆ, ಅದೇ ಬಿಲ್ ಪೇ ಮಾಡಬೇಕಾದ್ರೆ ಹೇಳ್ತೀನಿ. ಯೂಶ್ವಲಿ ಟೋಕನ್ ತೊಗೊಂಡು ಇದು ಮಾಡಬೇಕಿತ್ತು, ಅವರು ಆಮೇಲೆ ತೊಗೋತೀನಿ ಅಂತ ಹೇಳಿದ್ರು. ಆಮೇಲೆ ಹೋಗ್ತಾ ಕೊಟ್ಬಿಟ್ಟು ಹೋಗ್ಬೇಕು, ಯಾಕಂದರೆ ನಾವು ಪ್ಲ್ಯಾನಲ್ಲಿ ಇರಲಿಲ್ಲ ಇಷ್ಟೇ ತೊಗೋಬೇಕು ಅಷ್ಟೇ ತೊಗೋಬೇಕು ಅಂತ. ನಮ್ಮ ಪ್ಲ್ಯಾನ್ ಇದ್ದಿದ್ದು ಬೇರೆ ದೋಸೆ ಮಾತ್ರ. ಇಡ್ಲಿ ಕೂಡ ಟ್ರೈ ಮಾಡೋಣ ಅಂತ ತೊಗೊಂಡ್ವಿ. ಪ್ರೈಸು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಅಷ್ಟೇ. ಇನ್ನು ವೀಡಿಯೋ ಕೊನೆಗೆ ಬಂದುಬಿಟ್ಟಿದ್ವಿ. ನಿಮ್ಮ ಬೆಂಬಲ ನನಗೆ ತುಂಬ ಬೇಕಾಗಿದೆ. ಅದಕ್ಕೆ ಮಾಡಬೇಕಾದ್ರೆ ಇಷ್ಟೇ, ನೀವು ಇನ್ಸ್ಟಾಗ್ರಾಮ್ಗೆ ಹೋಗಿ ಉಂಡಾಡಿ ಗುಂಡ ನಾವು ಫಾಲೋ ಮಾಡಿ, ಹಂಗೆ ಯೂಟ್ಯೂಬ್ ಬಂದು ಸಬ್ಸ್ಕ್ರೈಬ್ ಆಗಿ ಗಂಟೆ ಬೆಲ್ ನಾವು ಹೊಡೆದ್ಬಿಡಿ. ಕೋಟೆಗೆ ಬಂದಾಗ ಇಲ್ಲಿ ಬರೋದು ಮಾತ್ರ ಮಿಸ್ ಮಾಡದೇ ಇರಿ. ಹಂಗೆ ಕೋಟೆ ಫ್ರೆಂಡ್ಸ್ಗೂ ಶೇರ್ ಮಾಡಿ ಆದಷ್ಟು. ಕೋಟೆ ಫ್ರೆಂಡ್ಸ್ಗೆಲ್ಲ ಆಲ್ಮೋಸ್ಟ್ ಅಲ್ಲಿ ಗೊತ್ತಿರುತ್ತೆ, ಆದಷ್ಟು ಕೋಟೆ ಫ್ರೆಂಡ್ಸ್ಗಿಂತ ಬೇರೆ ಬೇರೆ ಕಡೆ ಎಲ್ಲ ಶೇರ್ ಮಾಡಿ, ಅವರು ಕೂಡ ಇಲ್ಲಿ ಬಂದು ತಿನ್ನಲಿ. ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ. ಇದೇ ಥರ ಆದಷ್ಟು ನಾನು ಕಂಟೆಂಟ್ಗಳು ಕೊಡ್ತಾ ಇರ್ತೀನಿ. ಮುಂದಿನ ವಿಡಿಯೋ ಸಿಗೋಣ. ಟಾಟಾ, ಬೈ ಬೈ. ತುಂಬ ಕೊರೆದ್ಬಿಟ್ಟೆ.